ಅಲ್ಲಿ ಆಶೀರ್ವಾದ ಮಾಡಿ ಮಂತ್ರಾಲಯಕ್ಕೆ ಬನ್ನಿ, ಅಲ್ಲಿಂದನೇ ಗ್ರೀನ್ ಸಿಗ್ನಲ್ ಕೊಟ್ಟರು, ಮಾಡಿ ನೀವು ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಅಲ್ಲಿಂದ ತಿರ್ಗಾ ಮಂತ್ರಾಲಯಕ್ಕೆ ಹೋಗಿ ಹಾಗೆ ಲಾಂಗ್ ಪ್ರೊಸೆಸ್, ಶ್ರೀನಿಧಿ ಸರ್ ಹೇಳಿದಂಗೆ ಅಲ್ಲಿಂದ ಲೆಟರು ಅಪ್ರೂವಲ್ಸ್ ಎಲ್ಲ ಬಂತು. ಸೊ ಇವತ್ತು ಇಲ್ಲಿ ಬಂದು ನಿಂತಿದೆ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಿ ಆರ್ ಬಾಬು ಅವ್ರನ್ನ ಆಲ್ಮೋಸ್ಟ್ 20 ವರ್ಷದ ಜರ್ನಿ. ನಾನು ತಾರೆ ಅಂತ ಸಿನಿಮಾ ಮಾಡ್ತಾ ಇದ್ದಾಗ ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ನನಗೊಂದು ಮೈಂಡ್ ಸೆಟ್ ಇತ್ತು ಇವರೇ ಮಾಡಬೇಕು ಅಂತ. ಅವ್ರು ಕಾಲ್ ಮಾಡಿದ ತಕ್ಷಣ ಒಂದೇ ಈ ಥರ ಇದೆ ಅಂತ ಹೇಳಿದ ತಕ್ಷಣ ನೀವೇನು ಹೇಳ್ತೀರ ಅದ್ರ 10 ಪಟ್ಟು ನಾನು ಸಪೋರ್ಟ್ ಮಾಡ್ತೀನಿ, ನಮಗೊಂದು ಖುಷಿ ವಿಚಾರ, ಲೈಫ್ ಟೈಮಲ್ಲಿ ಒಂದ್ಸಲ ಬರುತ್ತೆ ಈ ಥರ ಅವಕಾಶ ಅಂತ ಹೇಳಿದ್ರು. ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೆಕೆಂಡ್, ನಾನು ನಮ್ಮ ಲಿರಿಕ್ಸ್ ರೈಟರ್, ನಾನು ಯಾವಾಗಲೂ ನಾನು ಕ್ರಿಕೆಟ್ ಆಡ್ತಾ ಇರ್ತೀವಿ ಜೊತೆಗೆ. ಸೊ ಅವ್ರಿಗೂ ಫೋನ್ ಮಾಡಿದ ತಕ್ಷಣ ಅವರು ನಾನು ಏನು ಹೇಳೋಕ್ಕೆ ಇದು ಮಾಡಲ್ಲ, ಓಕೆ ಅಂತ ಅವರು ಕೂಡ ಒಂದೇ ಕಾಲಲ್ಲಿ ಓಕೆ ಹೇಳೋದು. ಸೊ ಇವತ್ತು ಇಲ್ಲಿ ಬಂದಿದ್ದಾರೆ, ಥ್ಯಾಂಕ್ ಯು. ಆ್ಯಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಏನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದ ಇದೆ. 2ನೇ ಸಲ ಅಂದರೆ ನನ್ನ TNIT ಮೀಡಿಯಾ ಅವಾರ್ಡ್ ಆಗಿರ್ಬೋದು, ಅಲ್ಲೂ ಅಷ್ಟೇ ಆ ಟೈಮಲ್ಲಿ ಅವರು ಅಧಿವೇಶನದಲ್ಲಿದ್ದರು, ಕಾಲ್ ಮಾಡಿದ್ರು, ಒಂದು ಡೀಟೇಲ್ಸ್ ಒಂದು 2 ಸಾವಿರ ಹೇಳೋದಕ್ಕೆ ನನ್ನ ಈವೆಂಟ್ಗೋಸ್ಕರನೇ ಫ್ಲೈಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ಇವತ್ತು ಮೊನ್ನೆ ಗುರುಗಳು ಕೇಳಿದರು ಏನಾಗಬೇಕು ನನ್ನಿಂದ ಅಂತ. ನಾನು ಹೇಳಿದೆ ನಮ್ಗೊಂದು ಗೆಸ್ಟ್ ಆಗಬೇಕು ಪ್ರೆಸ್ ಮೀಟಿಗೆ ಅಂತ. ಸೊ ಯಾರು ಬೇಕು ಅಂತ ಫಸ್ಟ್ ನಾನು ಇವ್ರ ಹೆಸರು ಹೇಳಿದೆ. ಅದಕ್ಕೆ ಇಮಿಡಿಯೇಟ್ಲಿ PR ಅವ್ರಿಗೆ ಫೋನ್ ಮಾಡಿಬಿಟ್ಟು ರಾಯರ್ ಮಗ ಅಂತ ಒಂದೇ ಫಸ್ಟ್ ರಾಯರ್ ಮಗ ನೀವು ಹೇಗಿದ್ದೀರಾ ಅಂತ ಕೇಳಿದ್ರು. ಸೊ ಇವರು ನೆಕ್ಸ್ಟ್ ಮಾತಲ್ಲಿ ಏನಾಗಬೇಕು ಗುರುಗಳೇ ಅಂತ ಹೇಳಿದ್ರು. ಸೊ ಇವತ್ತು ಇಲ್ಲಿದ್ದಾರೆ, ಥ್ಯಾಂಕ್ ಯು. ಆ್ಯಕ್ಚುಲಿ ನಾಳೆ ಬರಬೇಕು, ನಾಳೆ ಶೂಟಿಂಗ್ ಇದೆ. ಸೊ ಒಂದು ದಿವಸ ಮೊದಲೇ ಈ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಆ್ಯಂಡ್ ಬಾಕಿ ಹೇಳೋದಿದ್ರೆ, ಸೊ ಎಲ್ಲರೂ ನಮ್ಮ TNIT ಆ ಟೀಮ್ ಇದೆ. ಸೊ ನಿಮ್ಮ ಆಶೀರ್ವಾದ ಬೇಕು, ಇದಕ್ಕೆ ಸಪೋರ್ಟ್ ಬೇಕು. ಮುಂದಿನ ದಿನಗಳಲ್ಲಿ ಕನ್ನಡ ಆ್ಯಂಡ್ ತೆಲುಗು ಎರಡೂ ಮಾಡ್ತಾ ಇದ್ದೀವಿ. ಮಂತ್ರಾಲಯದಲ್ಲಿ ದೊಡ್ಡದಾಗಿ ಲಾಂಚ್ ಮಾಡೋ ಫೆಬ್ರವರಿಲಿ ಗುರುಗಳ ಒಂದು ಡೇಟ್ಸು, ಅಲ್ಲಿದ್ದು ಎಲ್ಲ ದೊಡ್ಡವರು ಸೆಲೆಬ್ರಿಟೀಸ್ಗಳನ್ನೆಲ್ಲ ಡೇಟ್ಸ್ ಕೇಳಿಕೊಂಡು ಅಲ್ಲಿ ದೊಡ್ಡ ಮಟ್ಟಕ್ಕೆ ಇದನ್ನು ರಿಲೀಸ್ ಮಾಡೋಣ ಅಂತಿದ್ದೀವಿ. ಆ್ಯಂಡ್